ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಈಗ ಮಾತಾಡ್ತಿರೋದು ಏನಪ್ಪ ಅಂತಂದರೆ ಬಿಗ್ ಬಾಸ್ ಸೀಸನ್ 12 ಅಶ್ವಿನಿ ಗೌಡರ ಬಗ್ಗೆ. ಮೋಸ್ಟ್ ರಗಡ್ ಲೇಡಿ. ನಾವು 12 ವರ್ಷದಿಂದ ಬಿಗ್ ಬಾಸ್ ನೋಡ್ಕೊಂತ ಬಂದಿರತಕ್ಕಂಥದ್ರಲ್ಲಿ ತುಂಬ ಅಗ್ರೆಸಿವ್ ಹೆಣ್ಮಗಳು ಯಾರಾದರೂ ಬಂದಿದ್ದಾರೆ ಅಂತಂದರೆ ಅದು ಈ ಸೀಸನ್ನ ರಗಡ್ ಆಗಿರ್ತಕ್ಕಂಥ ಅಶ್ವಿನಿ ಗೌಡ ಅವರು ಅಂತಲೇ ನಾವು ಹೇಳ್ಬೋದು. ಪ್ರತಿ ಸೀಸನ್ನಲ್ಲೂ ಲೇಡೀಸ್ ಚೆನ್ನಾಗಿ ಆಡ್ತಿದ್ರು, ಚೆನ್ನಾಗಿ ಆಡ್ತಿದ್ರು, ಚೆನ್ನಾಗಿ ಆಟ ಆಡ್ತಾಯಿದ್ರು, ಫೈನಲ್ವರೆಗೂ ಬರ್ತಾಯಿದ್ರು, ಎಲ್ಲ ಆಗ್ತಿತ್ತು. ಬಟ್ಟು ಇಷ್ಟೊಂದು ರಗಡಾಗಿರ್ತಕ್ಕಂಥವ್ರು, ಇಷ್ಟೊಂದು ರೋಷಾವೇಶ ಇರ್ತಕ್ಕಂಥವ್ರು, ಇಷ್ಟೊಂದು ಖಡಕ್ ಆಗಿರ್ತಕ್ಕಂಥವ್ರು ಯಾವ ಒಬ್ಬ ಹೆಣ್ಮಗಳು ಸಹ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ಗೆ ಬಂದಿರಲಿಲ್ಲ. ಶ್ರುತಿ ಅವ್ರು ವಿನ್ ಆಗಿರ್ಬೋದು, ಶ್ರುತಿ ಅವ್ರು ವಿನ್ ಆಗಿರೋ ಪಾಪ್ಯುಲಾರಿಟಿಯಿಂದ ವಿನ್ ಆಗಿರ್ಬೋದು, ಯಾವುದೋ ಒಂದು ಸಿಂಪತಿಯಿಂದ ವಿನ್ ಆದರೂ ಗೊತ್ತಿಲ್ಲ. ಬಟ್ ಆದರೆ ನಾವು ಹೇಳ್ತಕ್ಕಂಥದ್ದು ಅಶ್ವಿನಿ ಗೌಡ ಅಂತಂದರೆ ಸ್ಟಾರ್ಟಿಂಗಿಂದ ಬಂದು ಇಲ್ಲಿವರೆಗೂ ಸುಮಾರು 65 ದಿನ ಆಗಿದ್ದಾವೆ. 65 ದಿನದೊಳಗಡೆ ತುಂಬ ಅಂದರೆ ತುಂಬ ಕಾಣಿಸ್ಕೊಂಡ್ರೆ ಮನೆ ಒಳಗಡೆ. ಅವರು ಗೆಜ್ಜೆ ಟಾಸ್ಕ್ ಆಗಿರ್ಬೋದು, ಗೆಜ್ಜೆ ಟಾಸ್ಕ್ ಮೀನ್ಸ್ ಜಾನ್ವಿಯವ್ರ ಜೊತೆ ಸೇರ್ಕೊಂಡು ರಕ್ಷಿತಾ ಅವ್ರನ್ನ ರೇಗಿಸಿರೋ ಟಾಸ್ಕ್ ಆಗಿರ್ಬೋದು. ಪ್ರೀವಿಯಸ್ಸು ರಘು ಅವ್ರಿಗೆ ಜಗಳ ಮಾಡಿ ಅವ್ರು ಊಟ ಬಿಟ್ಟು ಅವ್ರನ್ನ ಕಡೆ ಕ್ಷಮೆ ಕೇಳಬೇಕು ಅಂತಂದೇಳಿ ಹಠ ಮಾಡಿ ಕೊನೆಗೂ ಬಿಗ್ ಬಾಸ್ ಕಡೆಯಿಂದ ಸಜೆಷನ್ ತೊಗೊಂಡು ಊಟ ಮಾಡಿರ್ತಕ್ಕಂಥದ್ದಾಗಿರ್ಬೋದು. ಅದೇ ಜೊತೆಗೆ ಗಿಲ್ಲಿಯವ್ರ ಜೊತೆ ಫನ್ನಿ ಟಾಸ್ಕ್, ಗಿಲ್ಲಿಯವ್ರ ಜೊತೆ ಯಾವಾಗಲೂ ಹಾವು ಮುಂಗ್ಸಿ ಥರ ಇರೋದಾಗಿರ್ಬೋದು. ಪ್ರತಿಯೊಂದರಲ್ಲೂ ಅಶ್ವಿನಿ ಗೌಡರು ತುಂಬ ರಗಡಾಗೇ ಇದ್ದರು. ಅವರು ಟಾಸ್ಕ್ ಆಗಿರ್ಬೋದು ಅಥವಾ ಅವ್ರ ಜೊತೆ ಬೇರೆಯವ್ರ ಜೊತೆ ಆಟ ಆಡೋದಾಗಿರ್ಬೋದು. ಮನೆ ಒಳಗಡೆ ತಾನೇ ಒಂದು ಸುಪ್ರೀಮು, ತಾನೇ ಹೆಣ್ಮಕ್ಳಿಗೆಲ್ಲ ತಾನೇ ಲೀಡ್ರು. ಯಾರಾದರೂ ಗಂಡು ಮಕ್ಕಳಿಗೆ ನೀವು ಹೆಣ್ಮಕ್ಳ ಬಗ್ಗೆ ಸಿಂಗಲ್ ವರ್ಡ್ ಮಾತಾಡಿದ್ರೆ ಅಥವಾ ಹೋಗು ಬಾ ಅಂತಂದ್ರೆ ಸಾಕೆ, ನೀನು ಹೋಗು ಬಾ ಅನ್ನಂಗಿಲ್ಲ, ನೀನು ಅವರೇ ಇವರೇ ಅಂತ ಕರಿಬೇಕು ಅಂತಂದೇಳಿ ಪ್ರತಿಯೊಬ್ಬ ಗಂಡು ಮಕ್ಳಿಗೂ ಆರ್ಡ್ರ್ ಮಾಡೋದಾಗಿರ್ಬೋದು. ಈ ಥರ ತುಂಬ ಅಂದರೆ ತುಂಬ ಕಾಣಿಸ್ಕೊಂಡ್ರು. ಇಷ್ಟೆಲ್ಲ ಮಾಡಿರ್ತಕ್ಕಂಥ ಅಶ್ವಿನಿ ಗೌಡರವರು ಕಳೆದ ಒಂದು ವಾರದಿಂದ ಅವರು ತುಂಬ ಸೈಲೆಂಟ್ ಆಗಿದ್ದಾರೆ. ಅವ್ರು ಯಾಕೆ ಸೈಲೆಂಟ್ ಆಗಿದ್ದಾರಪ್ಪ ಅಂತಂದರೆ ಜಾನ್ವಿ ಹೋದರು. ಅಶ್ವಿನಿ ಅವ್ರ ಜೊತೆಗಿದ್ದಿರ್ತಕ್ಕಂಥ ಗಿಲ್ಲಿ ಅವ್ರು ಯಾವಾಗಲೂ ರೇಗಿಸ್ತಿರ್ತಾರೆ, ಅಶ್ವಿನಿ ಗೌಡವ್ರ ಜೊತೆಗಿದ್ದರೆಲ್ಲ ಹೋದರು, ರಕ್ಷಿತವ್ರ ಜೊತೆಗಿದ್ದರೆಲ್ಲ ಹೋದರು ಅಂತ. ಜಾನ್ವಿ ಅವರು ಹೋದರು. ಅವರು ಒಂದು ಎರಡು ದೇಹ ಒಂದು ಮನಸ್ಸು ಥರ ಇದ್ದರು ಅವರು, ಅಶ್ವಿನಿ ಮತ್ತು ಗೌಡ ಮತ್ತು ಜಾನ್ವಿ ಅವರು. ಅವ್ರು ನಾವು ಒಂದೇ ಕೆಟಗರಿ ಅಂತ ಬಂದು ಜಾನ್ವಿ ಅವರು ಕಳೆದ ವಾರ ಹೊರಗಡೆ ಹೋದರು. ಅದಕ್ಕಿಂತ ಮುಂಚೆ ಕಾಕ್ರೋಚ್ ಸುದ್ದಿ ಹೋದರು. ಯಾರ್ಯಾರು ಅಶ್ವಿನಿ ಗೌಡವ್ರ ಜೊತೆಗೆ ಚೆನ್ನಾಗಿದ್ದಾರೋ ಅವರೆಲ್ಲ ಹೋದರು. ಅವ್ರು ಹೋದ್ಮೇಲೆ ಅವರು ಅಶ್ವಿನಿ ಗೌಡವರಿಗೆ ಏನು ಜ್ಞಾನೋದಯ ಆಗಿದೆಯೋ ಅಥವಾ ಏನು ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಸೈಲೆಂಟ್ ಆಗಿದ್ದಾರೆ. ಎಷ್ಟು ಸೈಲೆಂಟ್ ಆಗಿದ್ದಾರೆ ಅಂತಂದರೆ ಈ ವಾರದಲ್ಲಿ ಅವ್ರ ಮನೆ ಒಳಗಡೆ ಯಾವುದೇ ಗಲಾಟೆ ಗದ್ದಲನೇ ಆಗಿಲ್ಲ. ಜಸ್ಟ್ ಪ್ರೀವಿಯಸ್ ಶುಕ್ರವಾರದ ಎಪಿಸೋಡಲ್ಲಿ ಬಿಟ್ಟರೆ ರಘು ಅವರು ಏನೋ ತೆವಲನ್ನ ಅಂತ ಪದ ಯೂಸ್ ಮಾಡಿದರು ಅಂತ ಅನ್ನೋ ಟೈಮಲ್ಲಿ ಧ್ರುವಂತ್ ಅವರು, ಅಶ್ವಿನಿ ಗೌಡರು, ರಜತ್ ಮತ್ತು ರಘು ಅವರು ಒಂದು 3 to 4 ಮಿನಿಟ್ಸ್ ಸ್ವಲ್ಪ ಸಂಭಾಷಣೆ ಬಂತು. ಅದು ಬಿಟ್ಟರೆ ಎಲ್ಲೂ ಸಹ ಅಶ್ವಿನಿ ಗೌಡರು ಕಾಣಿಸ್ಕೊಂಡಿಲ್ಲ. ತುಂಬ ಸೈಲೆಂಟ್ ಆಗಿದ್ದಾರೆ. ಇವಾಗ ನನ್ನ ಅಭಿಪ್ರಾಯ ಅಥವಾ ವೀಕ್ಷಕರ ಅಭಿಪ್ರಾಯ ಏನಪ್ಪ ಅಂದರೆ ಅಶ್ವಿನಿ ಗೌಡ ಒರಿಜಿನಲ್ ಅಶ್ವಿನಿ ಗೌಡ ಆಗಿದ್ರೇ ಮಾತ್ರ ನೋಡೋದಕ್ಕೆ ಚೆಂದ. ಅವರು ಕಾಣಿಸ್ಕೋಬೇಕು, ಬಟ್ ಆದರೆ ಅದು ನ್ಯಾಯಯುತವಾಗಿರಬೇಕು, ಕರೆಕ್ಟಾಗಿರಬೇಕು, ನ್ಯಾಯಸಮ್ಮತವಾಗಿರಬೇಕು. ಅವರು ಅಂತಂದೇಳಿ ನಾನೇ ತಪ್ಪು ಮಾಡಿ ನಾನು ಕಾಣಿಸ್ಕೋಬೇಕಂದ್ರಲ್ಲ. ಅವರು ಪ್ರೇಕ್ಷಕರಿಗೆ ಇಷ್ಟ ಆಗೋ ಥರ ಟಾಸ್ಕ್ ಆಡಬೇಕು, ಪ್ರೇಕ್ಷಕರಿಗೆ ಇಷ್ಟ ಆಗೋ ಥರ ಅವರು ನಡ್ಕೋಬೇಕು. ಅದೇ ರೀತಿಯಾಗಿ ನಡ್ಕೊಂಡ್ರೆ ಅವರು ಕೊನೆವರೆಗೂ ಬರ್ತಾರೆ. ಇಲ್ಲ ಅಂತಂದರೆ ಇವರು ಸೈಲೆಂಟ್ ಆದರೆ ಬಿಗ್ ಬಾಸ್ ಒಳಗಡೆ ಸೈಲೆಂಟ್ ಇದ್ದರೆ ಬೇಗ ಡೋರ್ ಓಪನ್ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ಲು ಈಗ ಪ್ರೀವಿಯಸ್ಸಲ್ಲಿ ಹೋಗಿರ್ತಕ್ಕಂಥ ಎಲ್ಲರೂ ಫಸ್ಟು ಕರಿಬಸಪ್ಪನಿಂದ ಹಿಡಿದು ಇಲ್ಲಿವರೆಗೂ ಅಭಿಷೇಕ್ವರೆಗೂ ಹೋಗಿರ್ತಕ್ಕಂಥವ್ರು ಆಲ್ಮೋಸ್ಟು ಜಾಸ್ತಿ ಕಾಣಿಸ್ಕೊಂಡೇ ಇರ್ತಕ್ಕಂಥ ವ್ಯಕ್ತಿಗಳೇ ಹೊರಗಡೆ ಹೋಗಿರೋದು. ಹಾಗಾಗಿ ಅಶ್ವಿನಿ ಗೌಡವರು ಜಾಸ್ತಿ ಕಾಣಿಸ್ಕೊಂಡು ಕನ್ನಡ ಪ್ರೇಕ್ಷಕರಿಗೆ ಬಿಗ್ ಬಾಸ್ 12ಗೆ ಕಲರ್ಸ್ ಕನ್ನಡಿಗೆ ಒಳ್ಳೆ ಮನೋರಂಜನೆ ನೀಡಬೇಕಂತ ನಾನು ಸಜೆಸ್ಟ್ ಮಾಡ್ತಾಯಿದ್ದೀನಿ, ಅಥವಾ ನಾನೊಂದು ಕೇಳ್ಕೊಳ್ತಿದ್ದೀನಿ ಒಂದು ಕನ್ನಡ ಪ್ರೇಕ್ಷಕನಾಗಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.